ಆಮೇಲೆ ಇನ್ನೊಂದೇನು ಅಂದರೆ, ಯಾವುದೇ ಒಂದು ಕರ್ಮ ಮಾಡುವಾಗ ಆಮೇಲೆ ಒಂದು ಸಂಕಲ್ಪ ಅಂತ ಮಾಡ್ತಾರಲ್ಲ, ಆ ಸಂಕಲ್ಪ ಯಾಕೆ ಮಾಡೋದು? ಈಗ ಸಂಕಲ್ಪದಲ್ಲಿ ಎಲ್ಲ ಈಗ ಜನ್ಮನಿ, ಪೂರ್ವಜನ್ಮನಿ, ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಪಾಪಗಳ ಪರಿಹಾರಕ್ಕಾಗಿಂತೆಲ್ಲ ಮಾಡ್ತೇವೆ ನಾವು ಸಂಕಲ್ಪ. ಅಂದರೆ ಹಿಂದೆ ಮಾಡಿದ್ದು ಈಗ ಮಾಡೋದು, ಮುಂದೆ ಮಾಡುವುದು ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಮಾಡ್ತಾನೆ ಅಷ್ಟೇ. ಆದರೆ ವಾಸ್ತವಿಕವಾಗಿ ಸಂಕಲ್ಪ ಯಾಕೆ ಮಾಡುವುದು ಅಂದರೆ, ನಮಗೆ ನಿಜವಾಗಿ ಯಾವುದು ಬೇಕು. ಈಗ ಉದಾಹರಣೆಗೆ ಪುತ್ರಕಾಮೇಷ್ಟಿ ಯಾಗ, ಮಕ್ಕಳಾಗಬೇಕು ಅಂತ ಪುತ್ರಕಾಮೇಷ್ಟಿ ಯಾಗ ಮಾಡ್ತಿದ್ರು, ಮಳೆ ಬರಬೇಕು ಅಂತ ಕಾರೀರಿ ಯಾಗ ಮಾಡ್ತಿದ್ರು. ಈಗಲೂ ಅದು ನೀವು ಅದನ್ನು ಯಾಗ ಮಾಡುವ ಕ್ರಮಗಳಿವೆ. ಆ ಕ್ರಮಬದ್ಧವಾಗಿ ಮಾಡಿದರೆ, ನಾನು ಕಣ್ಣಾರೆ ನೋಡಿದರೆ ಮಳೆ ಬರುತ್ತೆ. ಅದರಲ್ಲಿ ಮೊದಲು ಅದರಲ್ಲಿ ಕೂಡ ಕಾರೀರಿಷ್ಟಿಯಲ್ಲಿ ಇಂದ್ರನನ್ನು ಪೂಜೆ ಮಾಡುವುದಲ್ಲ. ಓ ಶ್ರಾಮಯ ಅಸ್ತುಷೌ ಷಟ್, ಇದು ಭಗವಂತನ ಹೆಸರು. ಇವೆಲ್ಲ ಯಜ ಯಜಾಮಹೇ, ಆಮೇಲೆ ವೌ ಷಟ್ ಹೀಗೆ ಹೇಳ್ತಾರೆ. ಇದು 5 ಭಗವಂತ ರೂಪಗಳದ್ದು ಆಹುತಿ ಕೊಡ್ತಾರೆ. ಇದು ಪಂಚರೂಪಿಯ ನಾರಾಯಣ ಆಹುತಿ ಕೊಟ್ಟ ಮೇಲೆ ಅವರು ಒಂದು ಮಂತ್ರ ಹೇಳಿ ಇಂದ್ರ ಆಯಾಹಿ ಅಂತಾರೆ. ಅಂದ್ರೆ ಹಾಗೆ ಕೂಗಬೇಕು, ಇಂದ್ರ ಆಯಾಹಿ. ಆಗ ಕೂಗುವಾಗ ಹನಿ ಬೀಳುತ್ತೆ. ಇದು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಅದೆಲ್ಲ ಈ ನಮ್ಮ ಕರ್ಮದ ಸದ್ಗುಣ್ಯ ಮತ್ತು ಶ್ರದ್ಧೆ ಆಸ್ತಿಕೆ ಎಲ್ಲ ಸೇರಿದಾಗ ಅದು ಫಲ ಕೊಡುತ್ತೆ. ಆದರೆ ಕಾರೀರಿ ಇಷ್ಟಿ ನೀವು ಯಾವಾಗಲೂ ಮಾಡ್ಬೋದು, ಮಳೆ ಬರಬೇಕು ಅಂತ ಅಲ್ಲ. ಆವಾಗ ಸಂಕಲ್ಪದಲ್ಲಿ ವೃಷ್ಟಿ ಪ್ರಾಪ್ತ್ಯರ್ಥಂ ಕಾರೀರಿ ಇಷ್ಟಿಂ ಕರಿಷ್ಯೆ ಅಂತ ಹೇಳಬಾರದು. ಮತ್ತೆ ಭಗವದ್ ಪ್ರೀತ್ಯರ್ಥಂ ಕಾರೀರಿ ಇಷ್ಟಿಂ ಕರಿಷ್ಯೆ ಅಂದರೆ ಮಳೆ ಬರೋಲ್ಲ. ಅಂದರೆ ನಾವು ಏನನ್ನು ಬಯಸಿ ಸಂಕಲ್ಪ ಮಾಡಿದೆವು ಅದನ್ನು ಮಾತ್ರ ಪಡೆಯೋದು. ಹಾಗೆಯೇ ಪುತ್ರಕಾಮೇಷ್ಟಿ ಮಾಡುವಾಗ ಪುತ್ರ ಪ್ರಾಪ್ತ್ಯರ್ಥಂ ಪುತ್ರಕಾಮೇಷ್ಟಿಂ ಕರಿಷ್ಯೆ ಅಂದರೆ ಮಕ್ಕಳಿಗೆ. ಅವನು ಹಾಗೆ ಬರೀ ಭಗವತ್ ಪ್ರೀತ್ಯರ್ಥಂ ಪುತ್ರಕಾಮೇಷ್ಟಿಂ ಕರಿಷ್ಯೆ ಸಂಕಲ್ಪ ಮಾಡಿದರೆ ದೇವರು ಅನುಗ್ರಹ ಮಾಡ್ತಾರೆ, ಅಷ್ಟೇ, ಮಕ್ಕಳಾಗೋಲ್ಲ. ಆದರೆ ಸಂಕಲ್ಪ ಅನ್ನೋದು ನಮಗೆ ಯಾವುದು ಬೇಕು ಅದನ್ನು ರಿಕ್ವೆಸ್ಟ್ ಮಾಡೋದು. ಅದು ಈಗ ಏನು ಅಂದರೆ ಒಟ್ಟಿಗೆ ಒಂದು ಲಿಸ್ಟ್ ಇದೆ. ಅದು ಎಲ್ಲ ಸಮಸ್ತ ಪಾಪ ಪರಿಹಾರಾರ್ಥಂ, ಪೂರ್ವಜನ್ಮಗತ ಪಾಪ ಪರಿಹಾರಾರ್ಥಂ, ಏತಜನ್ಮಗತ ಸರ್ವಜನ್ಮಗತ ಪಾಪ, ಇದೆಲ್ಲ ಹೇಳುವ ಅಗತ್ಯ ಇಲ್ಲ. ಅದು ಸಂಕಲ್ಪವೇ ಅಲ್ಲ. ಈಗ ಏನೋ ಜನರಿಗೆ ಒಂದು ಹುಚ್ಚು, ಅದು ಸಂಕಲ್ಪದಲ್ಲಿ ಎಲ್ಲ ಬರಬೇಕು, ಆಮೇಲೆ ಎಲ್ಲ ಪುಣ್ಯ ನಮಗೆ ಬರಬೇಕು, ಎಲ್ಲ ಪಾಪ ಹೋಗಬೇಕು ಅಂತ. ವಸ್ತುತಃ ಸಂಕಲ್ಪ ಅಂದರೆ ನಾವು ಏನನ್ನ ಮಾಡಬೇಕು, ಏಕೆ ಅಂತ, ಯಾವುದಕ್ಕೋಸ್ಕರ ಏನನ್ನು ಮಾಡ್ತೇವೆ ಅನ್ನುವಂಥ ಒಂದು ಮೆಂಟಲ್ ಡಿಸಿಷನ್ ಈಸ್ ಕಾಲ್ಡ್ ಸಂಕಲ್ಪ. ಸಂಕಲ್ಪ ಕರ್ಮ ಮಾನಸ ಅಂತ ಮೊದಲು ಮನಸ್ಸಿನಲ್ಲಿ ತೀರ್ಮಾನ ಮಾಡೋದು. ಇವತ್ತು ಇಂಥ ಪುಣ್ಯ ಕರ್ಮವನ್ನು ಮಾಡಬೇಕು, ಅದು ಇಂಥ ಫಲಕ್ಕೋಸ್ಕರ, ಇದು ಸಂಕಲ್ಪ. ಈಗ ಏನು ಅಂದರೆ ಈ ಸಂಕಲ್ಪ ಮಾಡೋದೇ ಇಲ್ಲ, ಪುರೋಹಿತರು ಸಂಕಲ್ಪ ಮಾಡೋದು. ಇವು ಆ ಕರ್ಮ ಮಾಡೋನು ಸಂಕಲ್ಪವೇ ಮಾಡಲ್ಲ. ಏನು ಪ್ರಾರಬ್ಧ ಕರ್ಮ ನೋಡಿ, ಪುರೋಹಿತರು ಸಂಕಲ್ಪ ಮಾಡೋದು, ಫಲ ಇವನಿಗೆ ಬರಬೇಕಂತ ಹೇಗೆ ಬರಬೇಕು? ಇವು ಸುಡು ತಿಂದರೆ ಒಂದು ಮಂತ್ರ ಹೇಳಿ ಬರೋಲ್ಲ, ಅವನಿಗೆ ಫಲ ಬರಬೇಕಂತ ಹೇಗೆ ಬರೋದು? ಸಂಕಲ್ಪ ಯಾರೋ ಮಾಡುವುದಲ್ಲ, ಅದು ಪುರೋಹಿತರು ಮಾಡುವಂಥದ್ದಲ್ಲ, ಅದು ಯಜಮಾನ ಮಾಡುವುದು. ಪುರೋಹಿತರು ಯಾಕೆಂದರೆ ಅವನಿಗೆ ಬರದೇ ಇದ್ದದ್ದಕ್ಕೆ ಅವ್ರು ಗೈಡೆನ್ಸ್ ಮಾತ್ರ ಕೊಡೋದು. ಅಂದ್ರೆ ಸಾಮಾನ್ಯವಾಗಿ ಒಂದು ಸಂಕಲ್ಪವನ್ನು ಪುರೋಹಿತರು ಯಜಮಾನನ ಕೈಯಲ್ಲಿ ಹೇಳಿಸಬೇಕು. ಪುರೋಹಿತರು ಮಾತ್ರ ಹೇಳಿದರೆ ಆಗುವುದಿಲ್ಲ ನಿಜವಾಗಿ. ಈಗೆಲ್ಲ ಏನಾರು ಈಗ ನಾಟಕೀಯ ಸಂಪ್ರದಾಯಗಳು ಬಂದುಬಿಟ್ಟಿದ್ದಾವೆ, ಯಾವುದೂ ಅರ್ಥಪೂರ್ಣವಾಗಿ ನಡೆಯೋದಿಲ್ಲ. ಅದು ಎಲ್ಲವೂ ಅಷ್ಟೇ. ಇದು ಬಿಡಿ, ಕಂಠೇ ಬದ್ಧನಾಮಿಸ ಬಗ್ಗೆ ಏನು ಪುರೋಹಿತರು ಹೇಳೋದು, ಹುಡುಗ ಹೇಳೋಲ್ಲ. ತಾಳಿ ಕಟ್ಟುವನು ಗಂಡ ನಿನ್ನ ಕುತ್ತಿಗೆ ತಾಳಿ ಕಟ್ತೆ ಅಂತ ಹೇಳೋರು ಪುರೋಹಿತರು. ಯಾಕೆ ಇವನು ಬರೋಲ್ಲ, ಅದು ಸಂಸ್ಥೆಯಲ್ಲಿ ಉಂಟಲ್ಲ, ನನಗೆ ಬರೋಲ್ಲ, ನೀವೇ ಹೇಳ್ರಿ. ಈ ನಮ್ಮ ಧಾರ್ಮಿಕ ಕ್ರಿಯೆಗಳು ಇಷ್ಟು ಅಧಪಾತವಾಗಿವೆ ಅಂದರೆ ಅದೆಲ್ಲ ಅಸತ್ಕರ್ಮಗಳು. ಪುರೋಹಿತರು ಹೇಳಿ ಇವನು ತಾಳಿ ಕಟ್ಟುವುದು ಉಂಟಲ್ಲ, ಅದು ಅಸತ್ಕರ್ಮ. ಅವನಿಗೆ ಶ್ರದ್ಧೆ ಇಲ್ಲ ಮಂತ್ರದಲ್ಲಿ. ಅದರಿಂದ ಅವನು ಹೇಳ್ತಾನೆ, ನಚತತ್ ಪ್ರೇತ್ಯ